ಹಾಯ್ ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಡೌಟ್ಸ್ ಅನ್ನೋದಾದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತಿದ್ರಲ್ಲ, ಎಲ್ಲ ಒಂದು ಡೌಟ್ಸ್ಗಳಿಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಔಟ್ ಮಾಡೋಕೆ ಹೋಗಬೇಡಿ. ಟೈಮ್ ಇದ್ದರೆ ನೋಡಿ, ಲೆಂತ್ ಏನು ಮಾಡೋಕ್ಕೋಗಲ್ಲ, ಬೇಗನೆ ಮುಗಿಸ್ತೀನಿ. ಜಸ್ಟ್ ಒಂದು ಸ್ವಲ್ಪ ಹೊತ್ತರಲ್ಲೇ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಯೂಸ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ ಕೊಡ್ತೀನಿ. ಬನ್ನಿ ಈ ವಿಡಿಯೋಗೆ ಡೈರೆಕ್ಟಾಗಿ ಹೋಗೋಣ. ಜಸ್ಟ್ ಈಗ ನೀವು ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಒಂದು ಲಿಂಕ್ ಅನ್ನೋದು ಬಂದಿದೆ. ಅದನ್ನೇ ಓಪನ್ ಮಾಡ್ಕೊಂಡಿದ್ದೀನಿ. ಆ PDF ಕೂಡ ಓದ್ಬಿಡ್ತೀನಿ, ನಿಮಗೆ ಬೇಗನೆ ಅರ್ಥ ಆಗುತ್ತೆ ಅನ್ಕೋತೀನಿ. UGCET 2025 ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಮುದ್ರಿತವಾಗಿರುವ ಮಾಹಿತಿಗಳಿಗೆ ವ್ಯತ್ಯಾಸವಿದ್ದಲ್ಲಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಪ್ರಕಟಣೆ. ಅಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನಾದರೂ ಒಂದು ತೊಂದರೆ ಅಥವಾ ಏನಾದರೂ ಒಂದು ಮಾಹಿತಿ ವ್ಯತ್ಯಾಸ ಇದರಲ್ಲಿ ಚೇಂಜಸ್ ಇದ್ದರೆ ಅದ್ರ ಬಗ್ಗೆನೇ ಕೊಟ್ಟಿರೋಂಥ ಮಾಹಿತಿ ಅದರಾಗಿರುತ್ತೆ. ಇದ್ರ ಬಗ್ಗೆ ದಿನಾಂಕ 2/7/2025ರಿಂದ 4/7/2025ರವರೆಗೆ KA ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ನಡೆಸಲು ಉದ್ದೇಶವಿದ್ದ ವೆರಿಫಿಕೇಷನ್ ಸ್ಲಿಪ್ ಪ್ರಕ್ರಿಯೆಯನ್ನು ರದ್ದುಗೊಳಿಸಲಾಗಿದೆ. ಓಕೆನಾ, ಇದು ಒಂದು ತುಂಬ ಬಿಗ್ ಅಪ್ಡೇಟ್. ಅಂದರೆ ಈಗ ವೆರಿಫಿಕೇಷನ್ ಸ್ಲಿಪ್ಪು ಮಲ್ಲೇಶ್ವರಮಲ್ಲಿ ನಡೆಸಲ್ಲ. ಓಕೆನಾ, ಹಾಗೂ ಆನ್ಲೈನ್ ಮೂಲಕ ತಿದ್ದುಪಡಿ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಸಾಕಷ್ಟು ಸ್ಟೂಡೆಂಟ್ಸು ನಾನು ಬೇರೆ ಡಿಸ್ಟಿಕಲ್ಲಿದ್ದೀನಿ, ಆಮೇಲೆ ತುಂಬ ದೂರ ಇದೆ, ಅಲ್ಲಿಂದ ಇಲ್ಲಿಗೆ ಬರಬೇಕಂತ ತುಂಬ ಟೈಮ್ ಆಗುತ್ತೆ ಅಂತ ಕೇಳ್ತಿದ್ರು. ಅದಕ್ಕಂತ ಈಗ ಒಂದು ಬಂದಿರೋದು ಆನ್ಲೈನಲ್ಲೇ ನಿಮಗೆ ಈಗ ತಿದ್ದುಪಡಿ ಆದರೆ ಮಾಡ್ತಾರೆ. ಓಕೆನಾ, ಓಕೆ, ಈಗ ಆನ್ಲೈನ್ ಮಾಡ್ತಾರೆ. ಯಾವ ಥರ ಮಾಡ್ತಾರೆ ಬನ್ನಿ ಹೇಳ್ತೀನಿ. ದಿನಾಂಕ 2/7/2025ರಿಂದ 4/7/2025 ದಿನಗಳಲ್ಲಿ ತಿದ್ದುಪಡಿ ಮಾಡಿಕೊಳ್ಳಲು ಸ್ಲಾಟ್ ಬುಕ್ ಮಾಡಿದ್ದರೂ ಸಹ KA ಮಲ್ಲೇಶ್ವರಂ ಬೆಂಗಳೂರಿನ KE ಕಚೇರಿಗೆ ಬರುವ ಅವಶ್ಯಕತೆ ಇಲ್ಲ. ನೀವೇನೋ ಆಲ್ರೆಡಿ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ರು, ನೀವೀಗ KE ಕಚೇರಿಗೆ ಬರುವಂಥ ಅವಶ್ಯಕತೆ ಇಲ್ಲ. ಓಕೆನಾ, ಫಸ್ಟ್ ಆಫ್ ಆಲ್ ಈ ಡೌಟ್ಸ್ ಕ್ಲಿಯರ್ ಆಯ್ತು ಅನಿಸುತ್ತೆ. ಈಗ ಹೆಂಗೆ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸೋದು ಬನ್ನಿ ಓದೋಣ. UGCET 2025 ವೆರಿಫಿಕೇಷನ್ ಸ್ಲಿಪ್ಪನ್ನು ಪ್ರಾಧಿಕಾರ ದಿನಾಂಕ 26/2025ರಂದು ಬಿಡುಗಡೆ ಮಾಡಿರುತ್ತದೆ. ಹಾಗೂ ಮುದ್ರಿಸಿರುವ ಮಾಹಿತಿಗಳಲ್ಲಿ ವ್ಯತ್ಯಾಸಗಳೇನಾದರೂ ಇದ್ದರೆ ಸ್ಲಾಟ್ ಬುಕ್ ಮಾಡಿಕೊಂಡು KE ಇಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ಬೆಂಗಳೂರಿಗೆ ಖುದ್ದಾಗಿ ಹಾಜರಿಸಲು ತಿಳಿಸಲಾಗಿತ್ತು. ಹೌದಾ, ಓಕೆ, ಮೊದಲನೇ ಪಾಯಿಂಟ್ಸು ಅದನ್ನೇ ರಿಪೀಟ್ ಮಾಡಿದ್ದಾರೆ. ಆದರೆ ದಿನಾಂಕ 28/6/2025ರಂದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಡೆದ CET ಹಂಚಿಕೆ ಮಂಥನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಅಭ್ಯರ್ಥಿಗಳು ಮತ್ತು ಪೋಷಕರು ಕೆಲವೊಂದು ಮಾಹಿತಿಗಳನ್ನು ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಮುದ್ರಿತವಾಗಿಲ್ಲವೆಂದು ಹಾಗೂ ಸಾವಿರಾರು ಅಭ್ಯರ್ಥಿಗಳು ಅರ್ಜಿಯಲ್ಲಿನ ಮಾಹಿತಿ ಆನ್ಲೈನ್ ಮೂಲಕ ತಿದ್ದುಪಡಿ ಮಾಡಿಕೊಳ್ಳಲು ಪೋರ್ಟಲನ್ನು ತೆರೆಯಲು ಕೋರುತ್ತಿದ್ದಾರೆ. ಈಗಾಗಲೇ ಸಾಕಷ್ಟು ಬಾರಿ ಅವಕಾಶ ನೀಡಿದ್ದರೂ ಅಭ್ಯರ್ಥಿಗಳು ತಿದ್ದುಪಡಿ ಮಾಡಿಕೊಳ್ಳದೇ ಇರುವುದ ಈ ಮನವಿಯನ್ನು ಕಂಡು ಬಂದಿರುತ್ತದೆ. ಈಗ ಸ್ಟೂಡೆಂಟ್ಸು ತುಂಬ ಸರಿ ಬಿಟ್ಟಿದ್ರು, ಇನ್ನೊಂದು ಸರಿ ಡಾಕ್ಯುಮೆಂಟ್ಸಲ್ಲಿ ಸಮ್ ಮಿಸ್ಟೇಕ್ ಏನಾದಿದ್ದಾವೆ. ಅದಕ್ಕೆ ಮೊನ್ನೆ ಒಂದು ಪ್ರೋಗ್ರಾಮ್ ನಡೀತು, ಅದರಲ್ಲಿ ಕೂಡ ಸಾಕಷ್ಟು ಪೇರೆಂಟ್ಸ್ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅದಕ್ಕೋಸ್ಕರ ಈಗ ಈ ಹಿನ್ನೆಲೆಯಲ್ಲಿ ಅರ್ಜಿಯಲ್ಲಿನ ಮಾಹಿತಿ ತಪ್ಪಾಗಿದ್ದಲ್ಲಿ ಮಾತ್ರ ತಿದ್ದುಪಡಿ ಮಾಡಿಕೊಳ್ಳಲು ಪ್ರಾಧಿಕಾರ ಕೊನೆಯ ಹಾಗೂ ಅಂತಿಮ ಅವಕಾಶವನ್ನು ಅಭ್ಯರ್ಥಿಗಳಿಗೆ ನೀಡುತ್ತಿರುವ ಕಾರಣದಿಂದ ದಿನಾಂಕ 2/7/2025ರಿಂದ 4/7/2025ರವರೆಗೆ KE ಬೆಂಗಳೂರಿನ ಕಚೇರಿಯಲ್ಲಿ ನಡೆಸಲು ಉದ್ದೇಶಿಸಿದ್ದ ಆಫ್ಲೈನ್ ವೆರಿಫಿಕೇಷನನ್ನು ರದ್ದುಗೊಳಿಸಲಾಗಿದೆ. ಓಕೆನಾ, ಈಗ ಆನ್ಲೈನ್ ಅಂದರೆ ಈಗ ಇನ್ನೂ ಅದನ್ನೇ ಮಾಡಿತಿದ್ದಾರೆ. ಓಕೆ, ಡೋಂಟ್ ವರಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಖಂಡಿತ ಲಾಸ್ಟಲ್ಲಿ ಕನ್ಕ್ಲೂಷನ್ ಕೊಡ್ತೀನಿ. ಈಗ ಒಟ್ಟಿನಲ್ಲಿ KEಗೆ ಬರಂತಿಲ್ಲ. ಮೊದಲನೇದು ನೀವು ಯಾವುದೇ ಕಾರಣಕ್ಕೂ KE ಆಫೀಸ್ಗೆ ಹೋಗಂತಿಲ್ಲ. ಓಕೆನಾ, ಅಭ್ಯರ್ಥಿಗಳು ಮಾಹಿತಿ ತಪ್ಪಿದ್ದಲ್ಲಿ ಮಾತ್ರ, ಅಂದರೆ ಕ್ಯಾಟಗರಿ, ಆದಾಯ ಅಂದರೆ ಇನ್ಕಮ್ಮು, 371J ಪ್ರಮಾಣ ಪತ್ರಗಳ ಸರಿಯಾದ RD ಅಂದರೆ ಕ್ಯಾಸ್ಟ್ ಇನ್ಕಮ್ ಈ ಥರ ನಂಬರ್ ಏನಿದ್ರೆ 1/7/2025ರಿಂದ 4/7/2020ರವರೆಗೆ ಅವರಾಗಿಯೇ ಆನ್ಲೈನ್ ಮೂಲಕ ದಾಖಲಿಸಿ ನಂತರ 5/7/2025ರಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು. 4ನೇ ತಾರೀಕುವರೆಗೂ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮಗೆಲ್ಲ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಕೊಡ್ತಾರೆ, ಆನ್ಲೈನಲ್ಲೇ ಕೊಡ್ತಾರೆ. ಆಮೇಲೆ ನಿಮಗೆ ವೆರಿಫಿಕೇಷನನ್ನು ಡೌನ್ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟ್ ದಿನ ಡೌನ್ ಮಾಡಿಕೊಂಡ್ರೆ ನೋ ಆಫ್ಲೈನ್ ವೆರಿಫಿಕೇಷನ್ಸ್ ಅಟ್ KE ಬೆಂಗಳೂರು. ಅಂದರೆ ನಿಮ್ಗೆ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಆಫ್ಲೈನ್ ವೆರಿಫಿಕೇಷನ್ ಇಲ್ಲ, ಆನ್ಲೈನ್ ವೆರಿಫಿಕೇಷನ್ ಇರುತ್ತೆ. ಇನ್ನೊಂದು ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡೋಕ್ಕೆ ಟೈಮ್ ಕೊಡ್ತಾರೆ, ಲಿಂಕ್ನ ಆಗ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ದಿನ ಡೌನ್ ಮಾಡಿಕೊಂಡ್ರೆ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ಆಟೋಮೆಟಿಕ್ಲಿ ಸರಿ ಹೋಗ್ಬಿಡುತ್ತೆ. ಓಕೆನಾ, ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಸಾಧ್ಯವಾಗದ ಕ್ಲಾಸ್ ಎ ಅಭ್ಯರ್ಥಿಗಳು, ಆಮೇಲೆ ನಂಗೆ ಇನ್ನೂ ಡೌನ್ಲೋಡ್ ಮಾಡೋಕ್ಕಾಗ್ತಿಲ್ಲ ವೆರಿಫಿಕೇಷನ್ ಸ್ಲಿಪ್ ಅನ್ನೋದು ಕೇಳ್ತಿದ್ರು. ಆ ಒಂದು ಅಭ್ಯರ್ಥಿಗಳಿಗೆ ಸ್ಯಾಟ್ಸ್ ನಂಬರ್ ಮುಖಾಂತರ ಆನ್ಲೈನ್ ವೆರಿಫಿಕೇಷನ್ ಆಗದಿರುವ, ಅಂದರೆ ನಿಮಗೆ ಸ್ಯಾಟ್ಸ್ ನಂಬರ್ ಅನ್ನೋದು ಬಂದಿರುತ್ತೆ, ಸೆಕೆಂಡ್ PUC ಆಯಿತು, SSLC ಆಯಿತು, ಆ ನಂಬರು ವೆರಿಫಿಕೇಷನ್ ಆಗದಿರುವ ಕಾರಣದಿಂದ ಅಥವಾ ಗ್ರಾಮೀಣ ವ್ಯಾಸಂಗ ಅಥವಾ ಕನ್ನಡ ಮಾಧ್ಯಮ ವ್ಯಾಸಂಗ ಪರಿಶೀಲನೆ ಆಗದವರು ಅಥವಾ ಅಗತ್ಯ ದಾಖಲೆಗಳೊಂದಿಗೆ ದಿನಾಂಕ 3/7/2025 ಅಥವಾ 4/7/2025ರಿಂದ ಸಮೀಪದ ಸರ್ಕಾರಿ ಪದವಿ ಕಾಲೇಜಿನಲ್ಲಿಯೇ ಪರಿಶೀಲನೆ ಮಾಡಿಕೊಳ್ಳೋದು. ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಯಾಕೆ ಈಗ ಡೌನ್ಲೋಡ್ ಆಗ್ತಿಲ್ಲ ಅಂದರೆ ನಿಮ್ಮದೊಂದು ಯಾವುದು ಕನ್ನಡ ಮೀಡಿಯಮ್ ಇರ್ಬೋದು ಅಥವಾ ಗ್ರಾಮೀಣ ಈ ಥರ ಏನೋ ಒಂದು ಸ್ಯಾಟ್ಸ್ ನಂಬರು ಮಿಸ್ಸಿಂಗ್ ಆಗಿರುತ್ತೆ, ಅಂದರೆ ನಿಮ್ಮ ಡೇಟಾನೇ ಸಿಕ್ಕಿರಲ್ಲ. ಅದಕ್ಕೋಸ್ಕರ ನೀವೇ ಮಾಡಬೇಕು, ನಿಯರ್ ಇರೋಂಥ ಗೌರ್ಮೆಂಟ್ ಕಾಲೇಜ್ ಅಥವಾ PU ಕಾಲೇಜ್ನಲ್ಲಿ ಹೋಗ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಓದಿರೋದನ್ನ ನಿಮ್ಗೆ ಆಟೋಮೆಟಿಕ್ಲಿ ಅವರು ವೆರಿಫೈ ಮಾಡಿಕೊಡ್ತಾರೆ. ಓಕೆನಾ, ಇನ್ನೂ ಡೌಟ್ಸ್ ಇದ್ದರೆ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಅದ್ರ ಬಗ್ಗೆ ನಿಮ್ಗೆ ಆನ್ಸರ್ ಮಾಡಿಕೊಡ್ತೀನಿ. ನೆಕ್ಸ್ಟ್ ಕ್ಲಾಸ್ B ಇಂದ O ಎಲ್ಲ ಅಭ್ಯರ್ಥಿಗಳು ಪರಿಶೀಲನೆ ಮಾಡದಿರದಿದ್ದಲ್ಲಿ ದಾಖಲೆಗಳ ಪರಿಶೀಲನೆಗೆ 1/7/2025ರಿಂದ 4/7/2025ರಂದು KA ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ಹಾಜರಾಗುವುದು.
ಹಾಗೂ ದಾಖಲೆಗಳು ಸಲ್ಲಿಸುವ ವಿವರಗಳನ್ನು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಪ್ರಕಟಿಸುವ ಮಾಹಿತಿ ಪುಸ್ತಕದಿಂದ ಪಡೆಯಬಹುದು. ಓಕೆನಾ. ನೆಕ್ಸ್ಟು ಹಾಗೆ ನೆಕ್ಸ್ಟ್ ವೀಡಿಯೋ ನೋಡ್ತಾ ಬಂದರೆ ನೆಕ್ಸ್ಟ್ ಪೇಜಲ್ಲಿ ಬಂದರೆ ಇಲ್ಲಿ ಯಾರು ಬರಬಾರದು ಅಂತ ಗಮನಿಸಿ. ಅಂದರೆ ಕೆ ಮಲ್ಲೇಶ್ವರಂಗೆ ಬರ್ಬೋದು ಅಂತ ಹೇಳಿದರೆ ಇಲ್ಲಿಗೆ ಯಾರು ಬರಬಾರ್ದು ಅಂತ ಅವ್ರು ಹೇಳ್ತಿದ್ದಾರೆ. ಈ ಒಂದು ಅಭ್ಯರ್ಥಿಗಳು ಬರಲೇಬಾರ್ದು. ಯಾರಪ್ಪ ಅಂದರೆ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಯಾವುದೇ ವ್ಯತ್ಯಾಸವಿದ್ದಲ್ಲಿ ಯಾವುದೇ ಕ್ರಮ ವಹಿಸುವ ಅವಶ್ಯಕತೆ ಇರುವುದಿಲ್ಲ ಮತ್ತು ಮತ್ತೊಮ್ಮೆ ತಿದ್ದುಪಡಿ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಓಕೆನಾ. ಪ್ರವರ್ಗ 1 ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳು ಆದಾಯ ಪ್ರಮಾಣ ಪತ್ರ ದಾಖಲಿಸಿದ್ದಲ್ಲಿ ಮಾತ್ರ ನಿಯಮಾನುಸಾರ ಶುಲ್ಕ ಪಾವತಿಸುವುದರಿಂದ ವಿನಾಯಿತಿಯನ್ನು ಪಡೆಯುತ್ತಾರೆ ಎಂದು ಅನೇಕ ಬಾರಿ ಅಭ್ಯರ್ಥಿಗಳಿಗೆ ತಿಳಿಸಲಾಗಿದೆ. ಆದ್ದರಿಂದ ಪ್ರವರ್ಗ 1 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳಿಗೆ ತಮ್ಮ ವೆರಿಫಿಕೇಷನ್ ಸ್ಲಿಪ್ನ ಆದಾಯದ ವಿವರ ತೋರಿಸಿದ್ದಲ್ಲಿ ಆದಾಯ ಪ್ರಮಾಣ ಪತ್ರ RD ಸಂಖ್ಯೆಯನ್ನು ಆನ್ಲೈನ್ ಮೂಲಕ ದಾಖಲಿಸಲು ಈ ಮೂಲಕ ತಿಳಿಸಲಾಗಿದೆ. RD ಸಂಖ್ಯೆಯನ್ನು ದಾಖಲಿಸುವ ಕಾರ್ಯಕ್ಕೆ ಪ್ರಾಧಿಕಾರಕ್ಕೆ ಬರುವ ಅವಶ್ಯಕತೆ ಇರುವುದಿಲ್ಲ. ಓಕೆ. ಇನ್ನೊಂದು ಏನು ಕೊಟ್ಟಿದ್ದಾರೆ, ಆದಾಯ 10 ಲಕ್ಷಕ್ಕೂ ಜಾಸ್ತಿ ಇರುವ ಪ್ರವರ್ಗ 1 ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳ ಆಧಾರದ ಪತ್ರ RDಯನ್ನು ನಮೂದಿಸಲು ಅಗತ್ಯ ಇರುವುದಿಲ್ಲ. ಓಕೆನಾ. ನೋಡಿ, ನಿಮ್ದೇನೋ 10 ಲಕ್ಷಕ್ಕಿಂತ ಮೇಲೆ ಇದ್ದರೆ ನಿಮಗೆ ನಾರ್ಮಲ್ ಫೀಸೇ ಪೇ ಮಾಡಬೇಕಾಗುತ್ತೆ. ಅದಕ್ಕೇನು ನೀವು ಅವಶ್ಯಕತೆ ಇಲ್ಲ. ಅಂದರೆ ನೀವು ಇನ್ನೊಂದು ಸರಿ ಅಪ್ಲೋಡ್ ಮಾಡಿ ನಿಮಗೇನು ಫೀಸ್ ಅನ್ನೋದು ವಿನಾಯಿತಿ ಅನ್ನೋದಿರಲ್ಲ. ಯಾರು ಅದಕ್ಕಿಂತ ಕಡಿಮೆ ಇರುತ್ತೆ ಆ ಒಂದು ವಿದ್ಯಾರ್ಥಿಗಳು ಆನ್ಲೈನ್ ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ನಿಮಗೆ ಅಲ್ಲಿಗೆ ಬರೋಂತಿಲ್ಲ. ನಿಮ್ಮ RD ನಂಬರು ಮತ್ತು ಇನ್ಕಮ್ ಸರ್ಟಿಫಿಕೇಟು ಮತ್ತು ಕ್ಯಾಶ್ ಸರ್ಟಿಫಿಕೇಟ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ರೆ ಅಂತಂದರೆ ಬೇಡ, ಅಪ್ಲೋಡ್ ಮಾಡಿಲ್ಲ ಅದನ್ನು ಅಪ್ಲೋಡ್ ಮಾಡಿ ಇಷ್ಟು ನೀವು ಅಪ್ಲೋಡ್ ಮಾಡಬೇಕು. ಯಾಕಂದರೆ ನಿಮಗೆ ವಿನಾಯಿತಿ ಇರುತ್ತೆ. ಅಂದರೆ ಜಸ್ಟ್ 750 ರೂಪೀಸ್ ಇರುತ್ತೆ SC SC ಸ್ಟೂಡೆಂಟ್ಸ್ಗೆ. ಮತ್ತು 8 ಲಕ್ಷಕ್ಕೂ ಮೇಲ್ಪಟ್ಟ ಆದಾಯ ಇರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಆದಾಯದ ಪ್ರಮಾಣ ಪತ್ರದ RDಯನ್ನು ದಾಖಲಿಸಿರುವುದಿಲ್ಲ. ಆದ್ದರಿಂದ ವೆರಿಫಿಕೇಷನ್ ಸ್ಲಿಪ್ನಲ್ಲಿ 0 ಎಂದು ಮುದ್ರಿಸಲಾಗಿದೆ. ಅಂದರೆ 8 ಲಕ್ಷಕ್ಕಿಂತ ಜಾಸ್ತಿ ಆದಾಯ ಇದ್ದು ಅವರು ಏನಾದರೂ ಅಂದರೆ RD ನಂಬರ್ನ ಅಪ್ಲೋಡ್ ಮಾಡಿರಲಿಲ್ಲ ಅಂದರೆ ಅವ್ರಿಗೆ ಏನಾಗುತ್ತೆ 0 ಎಂದು ಪ್ರಿಂಟ್ ಮಾಡಿರ್ತಾರೆ. ಆದಾಯ ತೋರಿಸಿ ಇರುವುದಿದ್ದಲ್ಲೇ ಆದ್ದರಿಂದ ಆದಾಯ ನಮೂದು ಮಾಡಲು ಪ್ರಾಧಿಕಾರಕ್ಕೆ ಬರುವ ಅವಶ್ಯಕತೆ ಇಲ್ಲ ಹಾಗೂ ಆನ್ಲೈನ್ ಮೂಲಕ ಯಾವುದೇ ಕ್ರಮ ಅಗತ್ಯ ಸಹ ಇರುವುದಿಲ್ಲ. ನಿಮಗೆ 8 ಲಕ್ಷಕ್ಕಿಂತ ಮೇಲೆ ಇದ್ದರೆ ನೋಡಿ, ಇದು ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ 8 ಲ್ಯಾಕ್ಸ್ ಅಬೋವ್ ಇತ್ತಂದರೆ ನಿಮ್ಮದು ನೀವು ಯಾವುದೇ ಕಾರಣಕ್ಕೂ ಇನ್ನೊಂದು ಸರಿ RD ನಂಬರ್ ಆಯಿತು ಆ ಥರ ಏನಿಲ್ಲ, ನಿಮ್ಗೆ 0 ಅಂತಲೇ ಪ್ರಿಂಟ್ ಆಗುತ್ತೆ. ಓಕೆನಾ. ಯಾರ್ದು 8 ಲ್ಯಾಕ್ಗಿಂತ ಕಡಿಮೆ ಇದೆ ಆ ಒಂದು ಅಭ್ಯರ್ಥಿಗಳು ಮಾತ್ರ ನಿಮ್ಮ ಆನ್ಲೈನಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ. ಕೆಲವು ಅಭ್ಯರ್ಥಿಗಳಿಗೆ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತು ಮತ್ತು ದಿನಾಂಕಗಳು ಇಂದು ಮುಂದಾಗಿ ಬಂದಿದ್ದಲ್ಲಿ ಅಂಥ ಅಭ್ಯರ್ಥಿಗಳು ದಿನಾಂಕ 5/7/2020 ಹೊಸದಾಗಿ ವೆರಿಫಿಕೇಷನ್ ಮಾಡಿಕೊಳ್ಳಲು ಸೂಚಿಸಿದೆ. ಓಕೆನಾ. ಈಗ ಆಲ್ರೆಡಿ ತುಂಬ ಮಿಸ್ ಬರ್ತಿದ್ದಾವೆ. ಯಾಕಂದರೆ ಈ ಅಪ್ಡೇಟ್ನ ನಾನು ಸ್ವಲ್ಪ ಲೇಟಾಗಿ ಅಪ್ಲೈ ಮಾಡ್ತೀನಿ. ಜಸ್ಟ್ ಒಂದು 5 ಮಿನಿಟ್ಸ್ ಆಯಿತು. ಯಾಕಂದರೆ ಓದ್ಬಿಟ್ಟು ಕರೆಕ್ಟಾಗಿ ಹೇಳ್ಬೇಡ ಅಂತಂದರೆ ನಿಮಗೆ ಡೇಟ್ ಆಫ್ ಬರ್ತು ಮತ್ತು ಏನಾದರೂ ತೊಂದರೆ ಇದರಲ್ಲಿ 5/7/2025 ಹೊಸದಾಗಿ ಇನ್ನೊಂದು ಸರಿ ಡೌನ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಈ ತಿದ್ದುಪಡಿ ಕಾರ್ಯಕ್ಕೆ ಪ್ರಾಧಿಕಾರಕ್ಕೆ ಬರುವ ಅವಶ್ಯಕತೆ ಇರುವುದಿಲ್ಲ ಹಾಗೂ ಆನ್ಲೈನ್ ಮೂಲಕ ಯಾವುದೇ ಕ್ರಮ ಅಗತ್ಯ ಕೂಡ ಇರೋದಿಲ್ಲ. ಓಕೆನಾ. ಏನಿದಾವೆ ಈ 4 ಪಾಯಿಂಟು ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋಂತಿಲ್ಲ. ಇನ್ನೊಂದು ಸರಿ ಓದಿ ವೆಬ್ಸೈಟಲ್ಲಿ ಹೋಗ್ಬಿಟ್ರೆ ನಿಮಗೆ ಅರ್ಥ ಆಗುತ್ತೆ. ನಾನು ಹೇಳ್ತೀನಿ ನೋಡಿ, ಕನ್ಕ್ಲೂಷನ್ ಅಂತ ಹೇಳ್ತೀನಿ ಅಂದೆ ನೋಡಿ. SC ST ಸ್ಟೂಡೆಂಟ್ ಅವರು 10 ಲಕ್ಷ ಮೇಲೆ ಇದ್ದರೆ ನೀವೇನು ತಲೆ ಕೆಡಿಸ್ಕೊಬೇಡಿ. ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ 8 ಲ್ಯಾಕ್ಸ್ ಇದ್ದರೆ ನೀವೇನು ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಡೇಟ್ ಆಫ್ ಬರ್ತ್ ಏನೋ ತೊಂದರೆ ಬಂತ ತಲೆ ಕೆಡಿಸ್ಕೊಬೇಡಿ. ಮತ್ತು ನಿಮ್ಮದೇನಾದರೂ ಇನ್ಕಮ್ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಆಮೇಲೆ ನಂದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡೇ ಆಗ್ತಿಲ್ಲ ಅಂತ ಏನಾದರೂ ಅಂತ ಅನಿಸ್ತಂದರೆ ಯಾರಿಗೆ ವೆರಿಫಿಕೇಷನ್ ಡೌನ್ಲೋಡೇ ಆಗ್ತಿಲ್ಲ ನೀವು ನಿಯರ್ ಇರೋಂಥ ನಿಮ್ಮ PU ಕಾಲೇಜ್ ಹತ್ರ ಹೋಗ್ಬಿಟ್ಟು ವೆರಿಫಿಕೇಷನ್ ಮಾಡ್ಕೊಳ್ಳಿ. ಆಮೇಲೆ ಯಾರ್ದು ಇನ್ಕಮ್ ಇನ್ನೂ ಅಪ್ಲೋಡ್ ಮಾಡಿಲ್ಲ SC ST ಸ್ಟೂಡೆಂಟ್ಸ್ಗೆ ಅವ್ರಿಗೆ ಅಮೌಂಟ್ ಅನ್ನೋದು ತುಂಬ ಫೀಸ್ ಕಡಿಮೆ ಬರುತ್ತೆ ಅಮೌಂಟು. ಅದಕ್ಕೋಸ್ಕರ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ. ಮತ್ತು ನಿಮ್ದು ಏನಾದರೂ ಲೈಕ್ 371 ಈ ಥರ ಏನಾದರೂ ನೀವು ಕ್ಲೈಮ್ ಮಾಡಬೇಕಂದ್ರೆ ನೀವು ಹೋಗ್ಬಿಟ್ಟು ಇಲ್ಲಿ ಆನ್ಲೈನ್ ಲಿಂಕ್ ಬಿಡ್ತಾರೆ, ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ ಎಲ್ಲ ಸರಿ ಹೋಗುತ್ತೆ. ಇಷ್ಟೇ ಈ ವಿಡಿಯೋದ ಕನ್ಕ್ಲೂಷನು. ಇನ್ನೂ ಏನೋ ಡೌಟ್ಸ್ ಇತ್ತಂದರೆ ಮತ್ತು ಡಾಕ್ಯುಮೆಂಟ್ಸ್ ಯಾವುವು ಅಂತಂದರೆ ನಿಮಗೆಲ್ಲ ಒರಿಜಿನಲ್ ಅಪ್ಲೋಡ್ ಮಾಡಿ. ಎಲ್ಲ ಡಾಕ್ಯುಮೆಂಟ್ಸ್ ನೀವು ತೊಗೊಂಡೋಗ್ಬೇಕಾದ್ರೆ ಒರಿಜಿನಲ್ ಒಂದು ಸರಿ ತೊಗೊಂಡೋಗಿ ಏನಾಗಲ್ಲ ಸೇಫಾಗಿ ಹೋಗಿ ಸೇಫಾಗಿ ತೊಗೊಂಬಂಡಿ. ಓಕೆ. ಇನ್ನು ಏನೇ ಡೌಟ್ಸ್ ಬಂದರೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ನೆಕ್ಸ್ಟ್ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಪ್ರತಿಯೊಂದು ಅಪ್ಡೇಟು ಟೈಮ್ ಟು ಟೈಮ್ ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ, ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.